ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ, ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡಲಿ, ಹಿಂದೂ ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ಮಾಡಲಿ, ಅವನಿಗೆ ಫಸ್ಟು ಗಲ್ಲಿಗೆ ಹಾಕ್ಬೇಕು. ಮುಸ್ಲಿಮರನ್ನ ನಾವು ಹೊಡಿಬೇಕಂತ ನೋಡಬಾರ್ದು, ಅವರು ನಮ್ಮನ್ನು ಮಾಡಬಾರ್ದು. ಕ್ರಿಶ್ಚಿಯನ್ಸ್ ಅವ್ರವ್ರಿಗೆ ಅವ್ರವ್ರು ದೊಡ್ಡವರಿದ್ದಾರೆ. ಯಾರೋ ಒಬ್ಬ ಮುಸಲ್ಮಾನ ಇವತ್ತು ಬಂದ್ಬಿಟ್ಟು ನಮ್ಮ ಧರ್ಮ ಹೊಡೆಯೋದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ಅವ್ನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ. ಹಿಂದೆ ಯಾರಿದ್ದಾರೆ? ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಪಿತಿರಿವು ಮಾಡೋರನ್ನ ಒದ್ದು ಒಳಗಡೆ ಹಾಕಿ, ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರು ಇರ್ತಕ್ಕಂಥವ್ರನ್ನ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನು ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ಟೊಳಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ. ಮುಖಕ್ಕೆ ಮುಖವಾಡ ಯಾವನು ಹಾಕೊಂಡಿದ್ದಾನೆ, ಅವ್ನು ಮುಖವಾಡ ಹಾಕೊಂಡವನೇ, ಇವರು ಮುಖವಾಡನ ಹಾಕೊಂಡಿರೋನೆ ಇವರು ಬಣ್ಣಗಳನ್ನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಅವ್ರವ್ರ ಜಾತಿ ಅವ್ರಿಗೆ ದೊಡ್ಡದು. ಯಾಕಂತ ಹೇಳಿದ್ರೆ ಆ ಒಂದು ರಕ್ತದಲ್ಲಿ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರವ್ರ ಧರ್ಮನ ಉಳಿಸ್ಕೊಳ್ತಕ್ಕಂಥದ್ದು ಅವ್ರವ್ರ ಕರ್ತವ್ಯ ಅಂತ ಹೇಳಿ, ಈಗ ಯಾರೋ ಒಬ್ಬ ಮುಸಲ್ಮಾನ ಇವತ್ತು ಬಂದ್ಬಿಟ್ಟು ಯೂಟ್ಯೂಬಲ್ಲಿ ಇಲ್ಲದೇ ಇರ್ತಕ್ಕಂಥ ಕತೆ ಕಟ್ಕೊಂಡು ಇವತ್ತು ಅವ್ನು ಹೇಳಿದ್ನೆಲ್ಲ ಕೇಳಿ ಇವತ್ತು ನಮ್ಮ ಜನ ನೋಡ್ತಾರೆ, ನಮ್ಮ ಧರ್ಮ ಹೊಡೆಯೋದು ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ, ಇವತ್ತು ಅವ್ನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಅವನು ಅಷ್ಟೊಂದು ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾಡ್ತಾನೆ. ಹಿಂದೆ ಯಾರಿದ್ದಾರೆ? ಅವ್ರು ಇರ್ತಕ್ಕಂಥದನ್ನು ಇವತ್ತು ತನಿಖೆ ಆಗಬೇಕು. ಹಿಂದ್ಗಡೆ ಹುನ್ನಾರ ಏನಿದೆ ಅಂತಕ್ಕಂಥ ತನಿಖೆ ಆಗಬೇಕು. ಭಾರತದ ಎಲ್ಲರೂ ಅವರವರ ಜಾತಿಗಳವರು ಇರ್ಬೋದು, ಅವರವರು ಬದುಕ್ತಕ್ಕಂಥ ಕೆಲಸ ಮಾಡಬೇಕು. ಭಾರತದನ್ನು ಮುನ್ನಡೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಜಾತಿ ಹೊಡಿತಕ್ಕಂಥ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಪಿತಿರಿವು ಮಾಡೋರನ್ನ ಒದ್ದು ಒಳಗಡೆ ಹಾಕಿ ಅವ್ರಿಗೆ ಜೈಲು ಶಿಕ್ಷೆ ಕೊಡ್ಬೇಕಂತಕ್ಕಂಥದ್ದು ನಮ್ಮನ್ನೆಲ್ಲ ಆಗ್ರಹ. ಇವತ್ತು ನಾವು ಒಂದು ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಅವ್ರವ್ರ ಜಾತಿ ಅವ್ರು ದೊಡ್ಡದಿದೆ. ಆದರೆ ಜಾತಿ ಹೊಡಿತಕ್ಕಂಥದ್ದು ನಾವು ಮುಸ್ಲಿಮರನ್ನ ನಾವು ಹೊಡಿಬೇಕಂತ ನೋಡಬಾರ್ದು, ಅವರು ನಮ್ಮನ್ನು ಮಾಡಬಾರ್ದು. ಕ್ರಿಶ್ಚಿಯನ್ಸ್ ಅವ್ರವ್ರಿಗೆ ಅವ್ರವ್ರು ದೊಡ್ಡವರಿದ್ದಾರೆ. ಆದರೆ ಹಿಂದೂಸ್ತಾನದಲ್ಲಿ ಬಹುಸಂಖ್ಯಾರು ಇರ್ತಕ್ಕಂಥವ್ರನ್ನ ಟಚ್ ಮಾಡಿದ್ರೆ ಏನಾಗ್ತಕ್ಕಂಥದ್ದನ್ನು ನಾಳೆ ಬೆಳಿಗ್ಗೆ ಅವ್ರಿಗೆ ಸ್ವಲ್ಪ ಯಾರು ಮಾಡ್ತಾರೆ ಅವ್ರಿಗೆ ಸ್ವಲ್ಪ ಸರಿಯಾಗಿ ಅವರು ಸರ್ಕಾರದಲ್ಲಿ ಅವ್ರಿಗೆ ಮುಟ್ಟೊಳಗೆ ಮಾಡಿದ್ರೆ ನಾಳೆ ಬೆಳಿಗ್ಗೆ ಇನ್ನೊಬ್ಬ ಬಿಚ್ಚೋದಿಲ್ಲ ಬಾಲ. ಫಸ್ಟು ಭಾರತದಲ್ಲಿ ಇವತ್ತು ನಾವು ಬದುಕೋದು ನೋಡ್ಬೇಕು. ಬರೀ ರಾಜಕಾರಣಕ್ಕೆ ಕೋಮು ಗಲಭೆಗಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಅದ್ರ ಜೊತೆಗೆ ಜಾತಿ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು, ಧರ್ಮ ಹೊಡಿತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾವನೇ ಮಾಡಲಿ, ಹಿಂದೂ ಮಾಡಲಿ, ಮುಸ್ಲಿಂ ಮಾಡಲಿ, ಕ್ರಿಶ್ಚಿಯನ್ ಮಾಡಲಿ, ಅವನಿಗೆ ಫಸ್ಟು ಗಲ್ಲಿಗೆ ಹಾಕ್ಬೇಕು. ಭಾರತದಲ್ಲಿ ಭಾರತವನ್ನ ಬೆಳವಣಿಗೆ ನೋಡಬೇಕು, ಬದುಕೋದನ್ನ ನೋಡಬೇಕು. ರಾಜಕಾರಣ ಮಾಡಿಬಿಟ್ಟು ಧರ್ಮ ಹೊಡೆ ಕೆಲಸ ಯಾವನ್ ಮಾಡ್ತಾನೆ, ಯಾರೇ ಇರಲಿ, ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಇರಲಿ, ಅವನಿಗೆ ಎತ್ಕೊಂಡ್ಬಂದು ಹೊರಗಡೆ ಜನರ ಮುಂದ್ಗಡೆ ನೇಣಿಗೆ ಹಾಕ್ಬೇಕು. ಭಾರತನ ಉಳಿಸೋಕ್ಕಂಥ ಕೆಲಸ ಮಾಡಬೇಕು. ನಮ್ಮ ಆಗ್ರಹ ಇದೆ. ಮೋದಿಜಿಯವರ ಏನು ಅವರು ಪಣ ತೊಟ್ಟಿದ್ದಾರೆ. 2047 100 ವರ್ಷ ಸ್ವತಂತ್ರ ಆದಮೇಲೆ ಅವ್ರು ವಿಕಸಿತ ಭಾರತ ಅಂತ ಇರ್ತಕ್ಕಂಥದ್ದು, ಎಲ್ಲರೂ ಸೇರಿ ಭಾರತನ ನಂಬರ್ 1 ತಗೊಂಡೋಗ್ಬೇಕಂತ ಕೆಲಸ ಅವರು ಇವತ್ತು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಕೈ ಜೋಡಿಸ್ಬೇಕು. ಭಾರತದಲ್ಲಿ ಇರ್ತಕ್ಕಂಥ ಜಾತಿ ಹೊಡಿತಕ್ಕಂಥ ಕೆಲಸ ನಿಲ್ಲಿಸಬೇಕು. ಇದನ್ನು ಎನ್ನೇ ಕೊಟ್ಟರೆ ಮಾತ್ರನೇ ಕೆಲಸ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಕಾಂಗ್ರೆಸ್ನವ್ರು ಇರ್ತಕ್ಕಂಥವ್ರು ಕೆಲವರಿಗೆ ಕಾಮಾಲಿ, ಅವ್ರ ರಾಜಕಾರಣಕ್ಕೇ ಬದುಕ್ತಾ ಇರೋದು. ಇವತ್ತು ಅವರಿಗೆ ಮತ ಬೇಕು ಅಷ್ಟೇ. ಅವ್ರಿಗೆ ಮತ ತಗೊಳ್ತಾರೆ. ಈ ಗ್ಯಾರಂಟಿಗಳು ಕೊಟ್ರಲ್ಲ, 5 ಗ್ಯಾರಂಟಿ ಕೊಟ್ಟರು, ಜನಕ್ಕೆ ಹೆಂಗೆ ಮುಖಕ್ಕೆ ಮಸಿ ಬೆಳೆದು ನೋಡ್ತಾ ಇದ್ದೀವಿ ಇವತ್ತು. ಅದೇ ಥರ SIT ಕೂಡ ಮಾಡ್ತು. ಇವತ್ತು ಮುಖಕ್ಕೆ ಮುಖವಾಡ ಯಾವನು ಹಾಕ್ಕೊಂಡಿದ್ದಾನೆ, ಅವ್ನು ಮುಖವಾಡ ಹಾಕೊಂಡವನೇ, ಇವರು ಮುಖವಾಡನ ಹಾಕೊಂಡಿರೋನೆ ಇವರು ಬಣ್ಣಗಳನ್ನ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಇವತ್ತು ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಮಾಡಲೇಬೇಕು ಈ ಕಾಂಗ್ರೆಸ್ ಅವರು. ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಕರ್ನಾಟಕದಲ್ಲಿ ಆಗಲಿ ಭಾರತದಲ್ಲಿ ಇರ್ತಕ್ಕಂಥದ್ದು, ಭಾರತ ಉಳಿಯತಕ್ಕಂಥ ಕೆಲಸ ಮಾಡ್ತಕ್ಕಂಥ ಯಾರು ಪರ ಕೈ ಹಿಡಿತಾರೆ ಅವ್ರಿಗೆ ನಾಳೆ ಬೆಳಿಗ್ಗೆ ಉಳ್ಕಾಲ. ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500 ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.